ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಯತ್ನಾಳ್ ಅವರು ವಿಧಾನಸೌಧಕ್ಕೆ ಆಗಮಿಸಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರನ್ನ ಭೇಟಿಯಾಗಿದ್ದಾರೆ. ಇದಾದ ಬಳಿಕ ಪ್ರತ್ಯೇಕವಾಗಿ ಯತ್ನಾಳ್ ಮತ್ತೆ ಆರ್ ಅಶೋಕ್ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ಯಾರಿಗೆ ಮತ ಹಾಕಬೇಕು ಅಂತ ಹೇಳಿ ಯತ್ನಾಳ್ ಅವರಿಗೆ ಅಶೋಕ್ ಅವರು ಹೇಳಿರುವಂಥದ್ದು. ಇಲ್ಲಿ ಲಿಂಗರಾಜ್ ಪಾಟೀಲ್ಗೆ ಮತ ಹಾಕೋದಾಗಿ ಯತ್ನಾಳ್ ಅವರು ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ಗೆ ಮತ ಹಾಕೋದಾಗಿ ಘೋಷಣೆ ಮಾಡಿರುವ ವಿಚಾರವಾಗಿ ಕೂಡ ಈಗ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಇವರಿಗೆ ಹಾಕತ್ತ ಅವ್ರು ಹೇಳಲ್ಲ. ನಾನು ನೋಡ್ರಿ, ಈಗ ಮತದಾನ ಮಾಡುವಾಗ ಮತದಾನ ಮಾಡಿದ ಮೇಲೆ ಯಾವುದಕ್ಕೆ ಹಾಕಿದೆ ಅಂತ ತೋರಿಸಿದ್ರಷ್ಟೇ ಅದು ಇನ್ವ್ಯಾಲಿಡ್. ನಾ ಬೇಕಾದ ಹೇಳ್ತಾರೆ. ಈಗ ನಾವು ವಿಧಾನಸಭಾದಾಗ ಹೋಗಿ ಮತದಾರರಿಗೆ ಹೇಳ್ತೀವಿ, ಅಲ್ಲಿ ದೇವ್ರು ಮುಟ್ಟಿ ಹೇಳ್ತಿರ್ತಾರೆ ಮತದಾರರು, ನಾನು ಮಲ್ಲಯ್ಯನ ಸಾಕ್ಷಿಯಾಗಿ BJPಗೆ ಓಟ್ ಹಾಕ್ತೀನಿ ಅಂತಾರೆ. ಮುಂದೆ ಯಾರಿಗೆ ಹಾಕ್ತಾರೆ, ಯಾರಿಗೆ ಕೊಡ್ತಾರೆ? ನೀವು ನಿಯಮ ಉಲ್ಲಂಘನೆ ಮಾಡಿಲ್ಲ? ಏನೂ ಮಾಡಿಲ್ಲ. ನಾನು ಮತದಾನ ಕೊಠಡಿ ಒಳಗೆ ಹೋದ್ಮೇಲೆ ಅಲ್ಲಿ ನಾ ಏನಾದರೂ ತೋರಿಸಿದ್ದೆ ಅಂದರೆ, ಅಥವಾ ನಾ BJPಗೆ ಹಾಕಿನ ಅಂತೇಳಿ ಏನಾದ್ರು ಬಹಿರಂಗ ಪಡಿಸಿದ್ರೆ ಅದು ಬರ್ತದೆ. ಮತ್ತು ನಾನು ಮತದಾನ ಯಾರಿಗೆ ಮಾಡಿ ಅನ್ನೋದು ಗೌಪ್ಯ ಇದೆ. ನಾ ಹೇಳಿರ್ಬೋದು. ನಿಮ್ಗೆ ವಿಶಾಲಾಕ್ಷಿ ಅವರು ತಡೆಯೋದಕ್ಕೆ ಪ್ರಯತ್ನ ಪಟ್ಟರಂತಲ್ಲ ಸರ್? ಯಾರೇ ಅಲ್ಲಿ ಬನ್ನಿ, ಬೇಡ ಯಾರಿಗೆ ರೀ? ನಿಮಗೆ ಚುನಾವಣಾಧಿಕಾರಿ ಅವ್ರು ವಿಶಾಲಾಕ್ಷಿ ಅವ್ರು ಏನು ಹೇಳಿದ್ರು ಗೊತ್ತೈತೆ ಅಂದ್ರೆ ಅವರಿಗೆ, ಉಗ್ರಪ್ಪನವ್ರಿಗೆ, ನೋಡಿ ಬ್ಯಾಲೆಟನ್ನು ತೋರಿಸಿದ್ರೆ ಅಷ್ಟೇ ತಿರಸ್ಕಾರ ಮಾಡಕ್ಕೆ ಬರ್ತದೆ, ಹೊರಗಿಂದ ಯಾವುದೂ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಬ್ಯಾಲೆಟ್ ಪತ್ರ ಹೆಂಗೆ ಎಲ್ಲರಿಗೂ ತೋರಿಸಿದ್ರೆ ಉಲ್ಲಂಘನೆ, ಇಲ್ಕಂದ್ರೆ ಇಲ್ಲ ಅಂತ ಹೇಳಿದ್ಮೇಲೆ ನಾ ಹಾಕಿಬಿಟ್ಟೆ. ದೂರು ಕೊಟ್ಟು ನಿಮ್ಮ ಮತವನ್ನು ಇನ್ವ್ಯಾಲಿಡ್ ಮಾಡಿ ಅಂತ ಹೇಳಿದ್ದಾರೆ. ಅದರ ಒಂದು ವೇಳೆ ಕನ್ಸಿಡರ್ ಮಾಡ್ತಾರೆ ಅವರು? ನೋಡಿ, ನಾನು ಇನ್ವ್ಯಾಲಿಡ್ಡು ಪ್ರಶ್ನೆಯಲ್ಲಿ ಬರೋದಿಲ್ಲ. ಯಾವುದೇ ಒಂದು ಈಗ BJP ಶಾಸಕರಿಗೆ ನೀವು ಕೇಳಿದ್ರೆ ಏನು ಹೇಳ್ತಾರೆ, ನಾವು BJPಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ.